ಹಾಯ್ ಫ್ರೆಂಡ್ಸ್, ಬಯೋಗ್ರಫಿ ಕನ್ನಡ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗದಿದ್ದರೆ ನಾವು ಹಿಂದೆ ಬೀಳ್ತೀವಿ ಅನ್ನೋದು ಅಕ್ಷರ ಸತ್ಯ. ಮುಖ್ಯವಾಗಿ ಬಿಸ್ನೆಸ್ನಲ್ಲಿ, ಏಕೆಂದರೆ ಬಿಸ್ನೆಸ್ನಲ್ಲಿ ಯಾವಾಗಲೂ ಕೂಡ ಅಪ್ಗ್ರೇಡ್ ಆಗ್ತಾನೆ ಇರಬೇಕು. ಈ ರೀತಿ ಅಪ್ಗ್ರೇಡ್ ಆಗದೇ ಇರೋದ್ರಿಂದಲೇ ಬಹಳಷ್ಟು ದೊಡ್ಡ ಕಂಪನಿಗಳು ಕೂಡ ಈಗ ಕಣ್ಮರೆಯಾಗಿವೆ. ಇದಕ್ಕೆ ಉದಾಹರಣೆಯಾಗಿ ನೋಕಿಯಾ ಕಂಪನಿಯನ್ನೇ ಹೇಳಬಹುದು. ಒಂದು ಸಮಯದಲ್ಲಿ ಮೊಬೈಲ್ ಫೋನ್ ಅಂದ್ರೇ ನೋಕಿಯಾ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಒಂದು ಸಮಯದಲ್ಲಿ ಭಾರತದ ರಸ್ತೆಯಲ್ಲಿ ರಾಜರಂತೆ ಮೆರೆದಿರೋ ಅಂಬಾಸಿಡರ್ ಕಾರುಗಳನ್ನು ಕೂಡ ಉದಾಹರಣೆಯಾಗಿ ಹೇಳಬಹುದು. ಇನ್ನು ಕಾರುಗಳ ವಿಷಯಕ್ಕೆ ಬಂದರೆ ಯಾವಾಗಲೂ ಜನ ಹೊಸದನ್ನೇ ಕೋರಿಕೊಳ್ತಾರೆ. ಲೇಟೆಸ್ಟ್ ಟೆಕ್ನಾಲಜಿಯಿಂದ, ಹೊಸ ಫ್ಯೂಚರ್ಸ್ಗಳಿಂದ ಜಾಸ್ತಿ ಸೆಕ್ಯೂರಿಟಿ ಇರುವ ಕಾರುಗಳನ್ನೇ ಕೊಂಡುಕೊಳ್ಳೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇರ್ತಾರೆ. ಆದರೆ ಒಂದು ಸಮಯದಲ್ಲಿ ಕಾರ್ ಅಂದ್ರೇ ಅಂಬಾಸಿಡರ್ ಕಾರ್ ಎಂದು ಹೇಳುವಷ್ಟು ಮಟ್ಟಕ್ಕೆ ಬೆಳೆದಿರುವ ಈ ಕಾರ್ ಈಗ ಕಣ್ಮರೆಯಾಗಿದೆ. ಈಗಿನ ಜನರೇಷನ್ಗೆ ಈ ಕಾರಿನ ಬಗ್ಗೆ ಗೊತ್ತೇ ಇರಲ್ಲ. ಒಂದು ವೇಳೆ ತೋರಿಸಿದ್ರು ಕೂಡ ಕಾರುಗಳು ಹೀಗಿರುತ್ತಾವ, ಇದು ಲಕ್ಸುರಿ ಕಾರ್ ಅಂತ ಕೇಳ್ತಾರೆ. ಒಂದು ಸಮಯದಲ್ಲಿ VIP ಗಳ ಫೇವರೇಟ್ ಕಾರ್ ಆಗಿರುವ ಈ ಅಂಬಾಸಿಡರ್ ಕಾರ್ ಯಾಕೆ ಈಗ ಕನಿಷ್ಠ ಪಕ್ಷ ಟ್ಯಾಕ್ಸಿಗಳಾಗಿ ಕೂಡ ಕಾಣ್ತಾ ಇಲ್ಲ? ಯಾಕೆ ರೋಡ್ಗಳ ಮೇಲೆ ಜಾಸ್ತಿ ಕಾಣಿಸ್ತಾ ಇಲ್ಲ? ನಿಜಕ್ಕೂ ಈ ಅಂಬಾಸಿಡರ್ ಕಾರ್ ಎಂಬ ಪ್ರಸ್ತಾವನೆ ಹೇಗೆ ಶುರುವಾಯಿತು, ಹೇಗೆ ಮುಗಿಯಿತು, ಇದರ ಪತನಕ್ಕೆ ಕಾರಣವೇನು, ಭವಿಷ್ಯತ್ತಿನಲ್ಲಿ ಇದು ಬರುವ ಅವಕಾಶವಿದೆಯಾ? ಇಂತಹ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಸೊ 1990ರವರೆಗೆ ಭಾರತದ ರೋಡ್ಗಳ ಮೇಲೆ ರಾಜರಂತೆ ಮೆರೆದಿರುವ ಕಾರು ಅಂದರೆ ಅದು ಅಂಬಾಸಿಡರ್ ಕಾರೇ. ಹೆಸರಿಗೆ ತಕ್ಕಂತೆ ಇಂಡಿಯನ್ ರೋಡ್ ಆಫ್ ದ ಕಿಂಗ್ ಆಗಿ ಈ ಕಾರು ಮೆರೆದಿತ್ತು. ಭಾರತದಲ್ಲಿ ಒಂದು ಸಮಯದಲ್ಲಿ ರೋಡ್ಗಳ ಮೇಲೆ ಅಂಬಾಸಿಡರ್ ಕಾರುಗಳನ್ನು ಬಿಟ್ಟರೆ ಮತ್ಯಾವ ಕಾರುಗಳು ಕೂಡ ಕಾಣಿಸ್ತಾ ಇರಲಿಲ್ಲ. ಒಂದು ವೇಳೆ ಯಾವುದಾದರೂ ಹೊಸ ಕಂಪನಿಯ ಕಾರು ಬಂದರೂ ಕೂಡ ಪ್ರಜೆಗಳು ಅದರ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಆಗಿನ ಸಮಯದಲ್ಲಿ ಕಾರ್ ಅಂದ್ರೇ ಅಂಬಾಸಿಡರ್ ಕಾರು ಅಂದ್ರೇ ರಾಯಲ್ಟಿಯ ಪ್ರತ್ಯೇಕವಾಗಿ ಭಾವಿಸ್ತಾ ಇದ್ರು. ಅಂಥದ್ದು ಕಾಲ ಬದಲಾಗುತ್ತಾ ಬರುತ್ತೆ, ಟೆಕ್ನಾಲಜಿ ಬದಲಾಗುತ್ತೆ, ಪರಿಸ್ಥಿತಿಗಳು ಬದಲಾಗುತ್ತವೆ. ಪ್ರಜೆಗಳಲ್ಲಿ ಅವರ ಟ್ರೆಂಡಿಗೆ ತಕ್ಕಂತೆ ಈ ಕಾರಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗದೇ ಇರೋದ್ರಿಂದ ಇಂದು ಈ ಕಾರ್ ಅಷ್ಟೇ ಅಲ್ಲ, ಈ ಕಾರ್ ಕಂಪನಿ ಕೂಡ ಕಣ್ಮರೆಯಾಗಿದೆ. ಹಾಗಾದರೆ ನಿಜಕ್ಕೂ ಈ ಅಂಬಾಸಿಡರ್ ಕಾರ್ನ ಪ್ರಸ್ತಾವನೆ ಹೇಗೆ ಶುರುವಾಯಿತು ಎಂಬ ವಿಷಯದ ಬಗ್ಗೆ ನೋಡೋಣ ಬನ್ನಿ. ಸ್ವಾತಂತ್ರ್ಯಕ್ಕೆ ಕೆಲವೇ 5 ವರ್ಷಗಳ ಮುಂಚೆ ಅಂದರೆ 1942ರಲ್ಲಿ ಮೊಟ್ಟ ಮೊದಲ ಬಾರಿ ಹಿಂದೂಸ್ತಾನ್ ಮೋಟಾರ್ಸ್ ಲಿಮಿಟೆಡ್ ಆಟೋಮೊಬೈಲ್ ಸೆಕ್ಟರ್ಗೆ ಕಾಲಿಡುತ್ತೆ. ಆಗಿನ ಬ್ರಿಟಿಷ್ ಮೋಟಾರ್ಸ್ ಕಾರ್ಪೊರೇಷನ್ನ ಭಾಗವಾಗಿರುವ ಮೋರಿಸ್ ಕಂಪನಿ ಮತ್ತು ನಮ್ಮ ಭಾರತ ದೇಶದ ಬಿರ್ಲಾ ಕುಟುಂಬ ಸೇರಿ ಹಿಂದೂಸ್ತಾನ್ ಮೋಟಾರ್ಸ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಮೊದಲ ಬಾರಿ ಈ ಕಂಪನಿ ಗುಜರಾತಿನ ಒಕಾಫೋರ್ಟ್ನಲ್ಲಿ ತನ್ನ ಮೊದಲ ಫ್ಯಾಕ್ಟರಿಯನ್ನು ಸ್ಥಾಪಿಸುತ್ತೆ. ಆದರೆ ಸ್ವಾತಂತ್ರ್ಯದ ನಂತರ 1948ರಲ್ಲಿ ಪಶ್ಚಿಮ ಬಂಗಾಳದ ಉತ್ತರ ಭಾಗವನ್ನಾಗಿ ಬದಲಾಯಿಸ್ತಾರೆ. ಇಲ್ಲಿಂದಲೇ ಭಾರತ ಮೊಟ್ಟ ಮೊದಲ ಬಾರಿ ಇಂಟಿಗ್ರೇಟೆಡ್ ಆಟೋಮೊಬೈಲ್ಸ್ ಪ್ಲ್ಯಾಂಟ್ ತನ್ನ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತೆ. ಇದರ ಭಾಗವಾಗಿಯೇ ಮೊದಲ ಬಾರಿ ಐಕಾನಿಕ್ ಕಾರ್ ಆಗಿರುವ ಮೋರಿಸ್ 10 ಕಾರನ್ನು ಹಿಂದೂಸ್ತಾನಿ ಕಾರ್ 10 ಎಂಬ ಹೆಸರಿನಿಂದ ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. 1950ರ ಮಧ್ಯಕಾಲದಲ್ಲಿ ಹಿಂದೂಸ್ತಾನ್ ಮೋಟಾರ್ಸ್ ಮುಖ್ಯಸ್ಥನಾಗಿರುವ BM ಬಿರ್ಲಾ ಅಂಬಾಸಿಡರ್ ಕಾರುಗಳನ್ನು ಅಪ್ಗ್ರೇಡ್ ಮಾಡಿ ಮಾರ್ಕೆಟ್ಗೆ ಬಿಡುಗಡೆ ಮಾಡಬೇಕು ಅಂತ ಅಂದುಕೊಳ್ತಾರೆ. ಮೊದಲು ಮೋರಿಸ್ ಆಕ್ಸ್ಫರ್ಡ್ ಸೀರೀಸ್ ಕಾರನ್ನು ಆಧಾರವಾಗಿ ಇಟ್ಟುಕೊಂಡು ಹಿಂದೂಸ್ತಾನ್ ಗ್ರೇಡ್ ಮಾಸ್ಟರ್ ಕಾರನ್ನು ತಯಾರಿಸ್ತಾರೆ. 3 ಬಾಕ್ಸ್ ಕಾನ್ಫಿಗರೇಷನನ್ನು ಹೊಂದಿತ್ತು. ಹೆಡ್ಲೈಟ್ಸ್ ನೋಡೋದಕ್ಕೆ 2 ಕಣ್ಣುಗಳಂತೆ ಇರುತ್ತಿತ್ತು. ಇಂಜಿನ್ಗೆ ಮತ್ತು ಸ್ಟೋರೇಜ್ಗೆ ಸಪರೇಟ್ ಕಂಪಾರ್ಟ್ಮೆಂಟನ್ನು ಹೊಂದಿತ್ತು. ತುಂಬ ಆಕರ್ಷಣೀಯವಾಗಿ ಆಗಿನ ಸಮಯದಲ್ಲೇ ಈ ಕಾರನ್ನು ಡಿಸೈನ್ ಮಾಡ್ತಾರೆ. ಅದೇ ರೀತಿ ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ಈ ಕಾರನ್ನು ಮಾರ್ಕೆಟ್ಗೆ ಬಿಡ್ತಾರೆ. ಇದರಿಂದ ಈ ಕಾರು ಜನರಿಗೆ ವಿಪರೀತವಾಗಿ ಇಷ್ಟವಾಗುತ್ತೆ. ಎಲ್ಲರೂ ಈ ಕಾರನ್ನೇ ಕೊಂಡುಕೊಳ್ಳೋದಕ್ಕೆ ಮುಂದೆ ಬರ್ತಾರೆ. ಮುಖ್ಯವಾಗಿ ವೈಟ್ ಕಲರ್ ಕಾರುಗಳೇ ರೋಡ್ ಮೇಲೆ ತುಂಬ ಡೈನಮಿಕ್ ಕಲರ್ ಆಗಿ ಕಾಣಿಸ್ತಾ ಇತ್ತು. ಇದರಿಂದ ದೊಡ್ಡ ದೊಡ್ಡ ವ್ಯಾಪಾರಿಗಳು, ಪೊಲಿಟಿಷಿಯನ್ಗಳು ಇವರೆಲ್ಲರೂ ಕೂಡ ವೈಟ್ ಕಲರ್ ಅಂಬಾಸಿಡರ್ ಕಾರನ್ನೇ ಇಷ್ಟಪಟ್ಟು ಕೊಂಡುಕೊಳ್ಳುತ್ತಿದ್ದರು. ಸೊ ನಂತರ ಬರುತ್ತಾ ಅಂಬಾಸಿಡರ್ ಕಾರ್ ಸೈಡ್ ವಾಲ್ ಇಂಜಿನಿಂದ ರಿಲೀಸ್ ಆಗುತ್ತೆ. ಬದಲಾಗ್ತಾ ಇರುವ ಕಾಲಕ್ಕೆ ಅನುಗುಣವಾಗಿ ಕಸ್ಟಮರ್ಗಳ ಅಭಿರುಚಿಗೆ ತಕ್ಕಂತೆ ಅದೇ ಕಾರನ್ನು ನಂತರ ಓವರ್ ಹೆಡ್ಲೈಟ್ ಇಂಜಿನ್ ಆಗಿ ಬದಲಾಯಿಸ್ತಾರೆ.
ನಂತರ ಇನೋವೇಟಿವ್ ಆಗಿ ಯಜಮಾನರಿಗೆ ಈಸಿ ಆಗಿರುವ ಸಲುವಾಗಿ ಕಾರನ್ನ ಮೊನಾಕೋಕ್ ಮಾಡೆಲ್ ಆಗಿ ಬದಲಾಯಿಸ್ತಾರೆ. ಅಷ್ಟೇ ಅಲ್ಲದೆ ಆಗಿನ ಸಮಯದಲ್ಲಿ ಬಿರ್ಲಾ ಕುಟುಂಬದ ಬಳಿ ಪೊಲಿಟಿಷಿಯನ್ ಇನ್ಫ್ಲೂಯೆನ್ಸ್ ಕೂಡ ತುಂಬ ಜಾಸ್ತಿ ಇತ್ತು. ಅದಕ್ಕಾಗಿಯೇ ಸ್ವದೇಶಿ ಆಟೋಮೊಬೈಲ್ಸ್ ಉದ್ಯಮವನ್ನು ಪ್ರೋತ್ಸಾಹಿಸುವ ಹಾಗೆ 1950ರ ಗವರ್ನಮೆಂಟ್ ವಿಧಾನಗಳನ್ನು ಅನುಸರಿಸಿ ತಯಾರಿಸಿದ ಕಾರುಗಳಲ್ಲಿ ಅಂಬಾಸಿಡರ್ ಕಾರ್ ಎಂಬುದು ಸರ್ಕಾರದ ವೆಹಿಕಲ್ ಎಂದು ಹೆಸರನ್ನು ಪಡೆದುಕೊಳ್ಳುತ್ತೆ. ಪ್ರತ್ಯೇಕವಾಗಿ ಬೆಳೆದು ಬರುತ್ತೆ. ಇದರಿಂದ ಕಾಂಪಿಟೇಟರ್ ಕಾರುಗಳ ಜೊತೆ ಹೋಲಿಸಿದರೆ ಈ ಅಂಬಾಸಿಡರ್ ಕಾರುಗಳ ವೇರಿಯಂಟ್ಗಳು ಅಂದರೆ ಪ್ರೀಮಿಯಂ ಪದ್ಮಿನಿ ಸ್ಟ್ಯಾಂಡರ್ಡ್ ಕಾರುಗಳು ತುಂಬ ರಫ್ ಆಗಿ ವಿಶಾಲವಾಗಿರುವುದರಿಂದ ಭಾರತದ ರೋಡ್ಗಳ ಮೇಲೆ ಕೆಲವು ದಶಕದವರೆಗೆ ರಾಜನಂತೆ ಮಾರ್ಕೆಟ್ನಲ್ಲಿ ಆಧಿಪತ್ಯವನ್ನು ಚಲಾಯಿಸುತ್ತದೆ. ಆಗಿನ ಸಮಯದಲ್ಲಿ ಕಾರುಗಳನ್ನು ಸರ್ಕಾರದ ಕಾರ್ಯಕಲಾಪಗಳಲ್ಲಿಯೇ ಜಾಸ್ತಿಯಾಗಿ ಬಳಸ್ತಾ ಇದ್ದರು. ರಾಜಕೀಯ ನಾಯಕರು, ಗವರ್ನಮೆಂಟ್ ಆಫೀಸರ್ಗಳು, ಶ್ರೀಮಂತರು, ಸೆಲೆಬ್ರಿಟಿಗಳು ಈ ರೀತಿ ಒಳ್ಳೆಯ ಸ್ಥಾನದಲ್ಲಿರುವ ಬಳಸುವುದರಿಂದ ಅಂಬಾಸಿಡರ್ ಆಗಿನ ಮಾರ್ಕೆಟನ್ನು ಆಳುತ್ತೆ. ಆದ್ದರಿಂದಲೇ ಆ ಸಮಯದಲ್ಲಿ ಈ ಕಾರನ್ನು ಅಂಬಿ ಎಂದು ಮುದ್ದಾಗಿ ಕರೀತಾ ಇದ್ದರು. ಆಗಿನ ವಿದೇಶಿ ಕಂಪನಿಗಳ ಹೊಸ ಕಾರುಗಳು ಭಾರತದ ಮಾರ್ಕೆಟ್ಗೆ ಬಂದರೂ ಕೂಡ ಭಾರತದ ಜನರು ಅವುಗಳ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾ ಇರಲಿಲ್ಲ. ಕೇವಲ ಅಂಬಾಸಿಡರ್ ಕಾರನ್ನೇ ರಾಯಲ್ ಸಿಂಬಲ್ ಆಗಿ ಬಳಸಿಕೊಂಡು ಇರ್ತಾ ಇದ್ರು. ಇದರಿಂದ ಈ ಕಾರು ದ ಕಿಂಗ್ ಆಫ್ ದ ಇಂಡಿಯನ್ ರೋಡ್ ಆಗಿ ಬದಲಾಗುತ್ತೆ. ಆದರೆ ಬರುತ್ತಾ ನಮ್ಮ ದೇಶದಲ್ಲಿ ಇತರ ಕಂಪನಿಗಳ ಸ್ವದೇಶಿ ಕಾರುಗಳ ಉತ್ಪತ್ತಿ ಹೆಚ್ಚಾಗುವುದು, ಅವುಗಳ ಬೆಲೆ ಕೂಡ ಕಡಿಮೆ ಇರುವುದು, ಹೊಸ ಫ್ಯೂಚರ್ಸ್ಗಳನ್ನು ಕೂಡ ಆ್ಯಡ್ ಮಾಡಿ ಹೊಸದಾಗಿ ಇರೋದ್ರಿಂದ ಅಂಬಾಸಿಡರ್ ಕಾರುಗಳ ಪತನವೆಂಬುದು ಶುರುವಾಗುತ್ತೆ. ಅದು ಹೇಗಾಯಿತು ಎಂಬುದನ್ನು ಈಗ ನೋಡೋಣ. ವರ್ಷಗಳು ಕಳೀತಾ ಇದ್ದಂತೆ ಅಂಬಾಸಿಡರ್ ಕಾರುಗಳ ತಯಾರಿಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ. ಮೇಕ್ ಓವರ್ಗಳು ಇರಲ್ಲ, ಪ್ರಕಟಣೆಗಳು ಮಾಡಲ್ಲ, ಪ್ರಮೋಷನ್ಸ್ಗಳನ್ನು ಕೂಡ ಮಾಡ್ತಾ ಇರಲ್ಲ. ಮಾರ್ಕೆಟ್ನಲ್ಲಿ ತನ್ನ ಸ್ಥಾನವನ್ನು ಕಾಪಾಡಿಕೊಳ್ಳೋದಕ್ಕೆ ತನ್ನ ಹೆಸರು ಮಾತ್ರವೇ ಸರಿ ಹೋಗುತ್ತೆ ಎಂದು ಹಿಂದೂಸ್ತಾನ್ ಮೋಟಾರ್ಸ್ ಕಂಪನಿ ಬ್ಲೈಂಡ್ ಆಗಿ ನಂಬಿರುತ್ತೆ. ಆದರೆ ದುರದೃಷ್ಟವಶಾತ್ ಈ ರೀತಿ ನಡೆಯಲ್ಲ. ಅಂಬಾಸಿಡರ್ ಕಾರು 30 ವರ್ಷಗಳವರೆಗೆ ಒಂದು ಕಾರ್ ಸ್ಟೇಟಸ್ ಸಿಂಬಲ್ ಆಗಿ ಬದಲಾಗುತ್ತೆ. ಕೆಲವು ದಶಕದವರೆಗೆ ಅತ್ಯಧಿಕವಾಗಿ ಸೇಲ್ ಆಗಿರುವ ಕಾರು ಎಂದು ಹೆಸರು ಕೂಡ ಪಡೆಯುತ್ತೆ. ಆದರೆ 1980ರ ಹೊತ್ತಿಗೆ ಉಳಿದ ಕಾರುಗಳ ಜೊತೆ ಹೋಲಿಸಿದರೆ ಈ ಕಾರ್ನ ಕಾಸ್ಟ್ ಜಾಸ್ತಿ ಇತ್ತು. ಮೈಲೇಜ್ ಕಡಿಮೆ ಇರೋದ್ರಿಂದ ಅದೇ ರೀತಿ ಆ ಸಮಯದಲ್ಲಿ ಕ್ವಾಲಿಟಿ ಕಡಿಮೆ ಮಾಡಿ ಮಾರ್ಕೆಟ್ಗೆ ಬಿಡುಗಡೆ ಮಾಡುವುದರಿಂದ ಅವುಗಳ ಸೇಲ್ಸ್ ಸಡನ್ ಆಗಿ ಕುಸಿಯಿತು. ಸೊ ಇದೇ ಸಮಯದಲ್ಲಿ ಮಾರುತಿ 800ಗಳಂತಹ ಕಾರುಗಳು ಇಂಡಿಯನ್ ಮಾರ್ಕೆಟ್ಗೆ ಎಂಟ್ರಿ ಕೊಡುತ್ತವೆ. ಈ ಕಾರುಗಳ ಬೆಲೆ ಕಡಿಮೆ ಮತ್ತು ಮೈಲೇಜ್ ಫ್ರೆಂಡ್ಲಿ ತಕ್ಕಂತೆ ಮಾಡೆಲ್ಸ್ಗಳು ಮಾರ್ಕೆಟ್ಗೆ ಬರೋದ್ರಿಂದ ಅಂಬಾಸಿಡರ್ ಕಾರಿಗೆ ಇರುವ ಪೂರ್ತಿ ಡಿಮ್ಯಾಂಡ್ ಎಂಬುದು ಸಡನ್ ಆಗಿ ಡ್ರಾಪ್ ಆಗಿ ಹೋಗುತ್ತೆ. ಆದರೂ ಕೂಡ ಕೆಲವು ಜನ ಅಂಬಾಸಿಡರ್ ಫೇವ್ರೆಟ್ ಯೂಸರ್ಸ್ಗಳು ಅವುಗಳನ್ನೇ ಬಳಸ್ತಾ ಇದ್ದರು. ವಿದೇಶಿ ಬ್ರ್ಯಾಂಡ್ಗಳನ್ನು ನೋಡೋದಕ್ಕೂ ಕೂಡ ಅವರು ಇಷ್ಟಪಡ್ತಿರ್ಲಿಲ್ಲ. ಇನ್ನು 1990ರಲ್ಲಿ ಹಿಂದೂಸ್ತಾನ್ ಮೋಟಾರ್ಸ್ ಲಿಮಿಟೆಡ್ ಜನರಲ್ ಮೋಟಾರ್ಸ್ ಜೊತೆ 50-50 ಜಾಯಿಂಟ್ ವೆಂಚರ್ಗೆ ಪ್ರವೇಶಿಸುತ್ತೆ. ಆದರೆ 1999ರಲ್ಲಿ ಜನರಲ್ ಮೋಟಾರ್ಸ್ ಗುಜರಾತಿನ ಹಲಾಲ್ನಲ್ಲಿರುವ ಹಿಂದೂಸ್ತಾನ್ ಮೋಟಾರ್ಸ್ ಪ್ಲಾಂಟ್ ಅನ್ನು ಕೊಂಡುಕೊಳ್ಳುವುದರಿಂದ ಈ ವೆಂಚರ್ಗೆ ಬ್ರೇಕ್ ಹಾಕ್ತಾರೆ. ಇನ್ನು 2003ರಲ್ಲಿ ಹಿಂದೂಸ್ತಾನ್ ಮೋಟಾರ್ಸ್ ತನ್ನ ಹೊಸ ಮಾಡೆಲ್ ಆಗಿರುವ ಅಂಬಾಸಿಡರ್ ಬ್ರ್ಯಾಂಡನ್ನು ಬಿಡುಗಡೆ ಮಾಡುತ್ತೆ. ಇದರ ಬೆಲೆ ಆಗಿನ ಸಮಯದಲ್ಲಿ ಅಂದರೆ ಪೆಟ್ರೋಲ್ ಕಾರಿನ ಬೆಲೆ 4.2 ಲಕ್ಷ ರೂಪಾಯಿ ಮತ್ತು ಡೀಸೆಲ್ ಕಾರಿನ ಬೆಲೆ 4.5 ಲಕ್ಷ ರೂಪಾಯಿಗಳಿತ್ತು. ಆದರೆ ಇವುಗಳ ಬೆಲೆ ಅಂದರೆ ಮಾರುತಿ 800 ಸೀಸನ್ಗಳಿಗಿಂತ ಜಾಸ್ತಿ ಇತ್ತು. ಆದರೆ ಒಂದು ಅಂಬಾಸಿಡರ್ ಕಾರನ್ನು ಕೊಂಡುಕೊಳ್ಳುವ ಬದಲು 2 ಮಾರುತಿ 800 ಸೀರೀಸ್ ಕಾರುಗಳನ್ನು ಕೊಂಡುಕೊಳ್ಳಬಹುದಾಗಿತ್ತು. ಇದರಿಂದ ಬಹಳಷ್ಟು ಜನ ಅಂಬಾಸಿಡರ್ ಕಾರ್ಗಿಂತ ಮಾರುತಿ 800 ಕಾರನ್ನೇ ಕೊಂಡುಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆದರೂ ಕೂಡ ಇನ್ನು ಕೆಲವು ಜನ ಅಂಬಾಸಿಡರ್ ಕಾರನ್ನು ಬಿಟ್ಟು ಬೇರೆ ಕಂಪನಿಯ ಕಾರುಗಳನ್ನು ಕೊಂಡುಕೊಳ್ಳೋದಕ್ಕೆ ಇಷ್ಟಪಡ್ತಿರಲಿಲ್ಲ. 2003ರಲ್ಲಿ ಈ ಹೊಸ ಅಂಬಾಸಿಡರ್ ಕಾರನ್ನು ಪ್ರಾರಂಭಿಸುವುದರಿಂದ ಕಂಪನಿ ಕಾರಿನ ಮೇಲೆ ತುಂಬ ಆಸೆಗಳನ್ನು ಇಟ್ಟುಕೊಂಡಿರುತ್ತೆ. ಆದರೆ ಬೆಲೆಯ ಕಾರಣದಿಂದ ಈ ಬ್ರ್ಯಾಂಡ್ ಮಾರ್ಕೆಟ್ನಲ್ಲಿ ನಿಲ್ಲಲ್ಲ. ಈ ರೀತಿ ಮಾರ್ಕೆಟ್ನ ವ್ಯಾಮೋಹವಿಲ್ಲದೆ ಇರೋದ್ರಿಂದ ಬದಲಾಗ್ತಾ ಇರುವ ಕಸ್ಟಮರ್ ಟೇಸ್ಟ್ಗಳಿಗೆ ಹೊಂದಿಕೊಳ್ಳದೆ ಇರೋದ್ರಿಂದ ಅಧಿಕ ಬೆಲೆಗಳು ರಿಲೀಸ್ ಮಾಡುವ ಮಾಡೆಲ್ಗಳಲ್ಲಿ ಜಾಸ್ತಿ ಬದಲಾವಣೆಗಳು ಇಲ್ಲದೆ ಇರೋದ್ರಿಂದ ಅದೇ ರೀತಿ ಲಿಮಿಟೆಡ್ ಇಂಜಿನ್ ಸೆಕ್ಷನ್ ಇರುವುದು, ಈ ಎಲ್ಲ ಕಾರಣಗಳಿಂದ ಹಿಂದೂಸ್ತಾನ್ ಮೋಟಾರ್ಸ್ ಎಂಬುದು ನಿಧಾನವಾಗಿ ಪತನವಾಗಲು ಶುರುವಾಗುತ್ತೆ. ಅಷ್ಟೇ ಅಲ್ಲ, ಹಿಂದೂಸ್ತಾನ್ ಮೋಟಾರ್ಸ್ ಅವರ ಘೋರವಾದ ದುರಹಂಕಾರವು ಕೂಡ ಇಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ಎಂದು ಹೇಳಬಹುದು. ಡಿಸ್ಕ್ ಬ್ರೇಕ್ಗಳಿಗಿಂತ ಚಿಕ್ಕ ಬದಲಾವಣೆಗಳನ್ನು ಮಾಡಿ ಕಂಪನಿ ಅದೇ ಕಾರಣ ಮಾರ್ಕೆಟ್ಗೆ ಮತ್ತೆ ಬಿಡುಗಡೆ ಮಾಡ್ತಾ ಇರುತ್ತೆ. ಸೊ ಇದನ್ನು ಹೊಸ ಆಟೋಮೊಬೈಲ್ಸ್ ಬ್ರ್ಯಾಂಡ್ಗಳ ಜೊತೆ ಹೋಲಿಸಿದಾಗ ಟೆಕ್ನಾಲಜಿ ಅಭಿವೃದ್ಧಿ ಇಲ್ಲದೆ ಇರೋದು
ಅಂಬಾಸಿಡರ್ ಕಾರ್ನಲ್ಲಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಈ ಕಂಪನಿ ಕಾರುಗಳ ರೇಟ್ಗಳನ್ನು ಕಡಿಮೆ ಮಾಡಲು ಕೂಡ ಯಾವತ್ತೂ ಕೂಡ ಕಂಪನಿ ಪ್ರಯತ್ನವೇ ಮಾಡಲ್ಲ. ಅವರು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಖರ್ಚು ಮಾಡದೇ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಕೂಡ ಅರಿತುಕೊಳ್ಳೋದಕ್ಕೆ ಆಗಲ್ಲ. ಆ ಸಮಯದಲ್ಲಿ ಅಂಬಾಸಿಡರ್ ಕಾರ್ ಎಂಬುದು ಬೇರೆ ಕಾರುಗಳ ಜೊತೆ ಹೋಲಿಸಿದಾಗ ನಾಟ್ ವ್ಯಾಲ್ಯೂ ಫಾರ್ ಮನಿ ಎಂಬುವಂತೆ ಪ್ರಜೆಗಳಿಗೆ ಕಾಣಿಸುತ್ತೆ. ಇದರಿಂದ ಈ ಪ್ರಭಾವ ಅವರ ಕಾರುಗಳ ಸೇಲ್ಸ್ ಮೇಲೆ ಬೀಳುತ್ತೆ. ಹಿಂದೂಸ್ತಾನ್ ಮೋಟಾರ್ಸ್ ಅವರ ಕಾರು ಮಾಡೆಲ್ಸ್ಗಳನ್ನು ಮೋಟಾರ್ಸ್ ಆ್ಯಂಡ್ ಟೆಕ್ನಾಲಜಿಗೆ ತಕ್ಕಂತೆ ಬದಲಾಯಿಸಬೇಕು ಎಂದು ಯಾವತ್ತೂ ಕೂಡ ಕಂಪನಿ ಯೋಚನೆ ಕೂಡ ಮಾಡಲ್ಲ. ಅದಕ್ಕಾಗಿಯೇ ಒಂದು ಸಮಯದಲ್ಲಿ ಸ್ಟೇಟಸ್ ಸಿಂಬಲ್ ಆಗಿರುವ ಈ ಕಾರು ಈಗ ಕೋಲ್ಕತ್ತಾದಲ್ಲಿ ಕೇವಲ ಕ್ಯಾಬ್ಗಳಾಗಿ ಮಾತ್ರ ಸೀಮಿತವಾಗಿದೆ. ಅಷ್ಟೇ ಅಲ್ಲ, ಟಾಟಾ ಮಹೇಂದ್ರಗಳಂತಹ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳನ್ನು ತೆಗೆದುಕೊಂಡು ತನ್ನ ಪೂರ್ವ ವೈಭವವನ್ನು ಮರಳಿ ಪಡೆಯೋಕ್ಕೆ ಅಂಬಾಸಿಡರ್ ತುಂಬ ಕಷ್ಟಪಡುತ್ತೆ. ಇತರ ಕಂಪನಿಗಳಿಗಿಂತ ತುಂಬ ಹಿಂದೆ ಬೀಳುವುದರಿಂದ ಪ್ರಜೆಗಳು ಈ ಕಾರಿಗೆ ಗುಡ್ ಬೈ ಹೇಳುವ ಸಮಯ ಬರುತ್ತೆ. ಸೊ ಹಿಂದೂಸ್ತಾನ್ ಮೋಟಾರ್ಸ್ಗಳ ಪತನದಿಂದ ಕಲಿತುಕೊಳ್ಳಬೇಕಾದದ್ದು ಏನು ಅಂದರೆ, ನಂಬರ್ 1, ಕೆಲಸವನ್ನು ಯಾವತ್ತೂ ಕೂಡ ನಿಲ್ಲಿಸಬಾರದು. ಕಂಪನಿ ಪ್ರಜೆಗಳ ಡಿಮ್ಯಾಂಡ್ಗಳನ್ನು ತೀರಿಸುವುದರಿಂದ ಒಂದು ಸಮಯದಲ್ಲಿ ಪ್ರಜೆಗಳನ್ನು ಸ್ವಂತ ಮಾಡಿಕೊಂಡಿತ್ತು. ಆದರೆ ಕಾಲಕ್ರಮೇಣ ಹೊಸತನ, ಪ್ರತ್ಯೇಕತೆ ಈ ಕಂಪನಿಯಲ್ಲಿ ಕಣ್ಮರೆಯಾಗುತ್ತೆ. ಈ ಸಂಸ್ಥೆ ತನ್ನ ಗತಕಾಲದ ವೈಭವವನ್ನು ಅದೇ ರೀತಿ ಉಳಿಸುವ ಸಲುವಾಗಿ ಕಾರುಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡದೆ ಅದರ ಕೆಲಸವನ್ನು ನಿಲ್ಲಿಸಿಬಿಡುತ್ತೆ. ಸೊ ಅದರ ಫಲಿತಾಂಶ ಹೇಗಿದೆ ಎಂಬುದು ಈಗ ನಾವು ನೋಡ್ತಾ ಇದ್ದೀವಿ. ನಂಬರ್ 2, ಕಾಲದ ಜೊತೆಗೆ ಕಸ್ಟಮರ್ಗಳು ಕೂಡ ಬದಲಾಗುತ್ತಿದ್ದಾರೆ. 1970ರಲ್ಲಿ ಇರುವ ಡಿಮ್ಯಾಂಡ್ಗಳನ್ನು ಹೋಲಿಸಿದರೆ ಈಗ 21ನೇ ಶತಮಾನದಲ್ಲಿರುವ ಡಿಮ್ಯಾಂಡ್ಗಳು ಕೂಡ ಪೂರ್ತಿಯಾಗಿ ಬೇರೆ ಬೇರೆಯಾಗಿವೆ. ಸೊ ಕಾಲಕ್ಕೆ ತಕ್ಕಂತೆ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಳ್ಳದೇ ಇರೋದ್ರಿಂದ ಈ ಕಂಪನಿ ವಿಫಲವಾಗಿದೆ. ಆದರೆ ಬೇರೆ ಬೇರೆ ಕಾರ್ ಕಂಪನಿಗಳು ಆಧುನಿಕ ಸೌಕರ್ಯಗಳನ್ನು, ಹೊಸ ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡಿಕೊಳ್ಳುವುದರಿಂದ ಅಂಬಾಸಿಡರ್ ಕಾರ್ ಹಿಂದೆ ಬೀಳುತ್ತೆ. ನಂಬರ್ 3, ಬೆಲೆ. ಒಂದು ಕಡೆ ಅಂಬಾಸಿಡರ್ ಕಾರ್ನ ಸೇಲ್ಸ್ಗಳು ಕಡಿಮೆ ಆಗ್ತಾ ಇದ್ದರೂ ಕೂಡ ಕಾರುಗಳ ಬೆಲೆಯ ವಿಷಯದಲ್ಲಿ ಸ್ವಲ್ಪವೂ ಕೂಡ ಕಡಿಮೆ ಮಾಡದೆ ಅದೇ ರೇಟ್ಗಳನ್ನು ಕಂಟಿನ್ಯೂ ಮಾಡ್ತಾರೆ. ಇದರಿಂದ ಅಂಬಾಸಿಡರ್ ಕಾರನ್ನು ಯಾಕೆ ಕೊಂಡುಕೊಳ್ಳಬೇಕು ಎಂಬ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಮೂಡುತ್ತೆ. ಈ ಕಾರಣದಿಂದಲೇ ಅವರು ಬೇರೆ ಕಾರುಗಳನ್ನು ಕೊಂಡುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಒಂದು ಸಮಯದಲ್ಲಿ ಅಂದರೆ 1980ರ ಕಾಲದಲ್ಲಿ ಒಂದು ವರ್ಷಕ್ಕೆ 20,000ಕ್ಕೂ ಅಧಿಕ ಕಾರುಗಳು ಸೇಲ್ ಆದರೆ ಬರುತ್ತಾ ಆ ಸೇಲ್ಸ್ 2,000ಕ್ಕೆ ಬೀಳುತ್ತೆ. ಇದರಿಂದ 57 ವರ್ಷದವರೆಗೆ ಮಾರ್ಕೆಟ್ನಲ್ಲಿರುವ ಅಂಬಾಸಿಡರ್ ಕಾರಿನ ತಯಾರಿಕೆಯನ್ನು ಸಹ ಹಿಂದೂಸ್ತಾನ್ ಆಟೋಮೊಬೈಲ್ ಸಂಸ್ಥೆ 2014ರಲ್ಲಿ ನಿಲ್ಲಿಸಿಬಿಡುತ್ತೆ. ಆದರೆ 2017ರಲ್ಲಿ ಅಂಬಾಸಿಡರ್ ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಹಕ್ಕುಗಳನ್ನು 80 ಕೋಟಿ ರೂಪಾಯಿಗಳಿಗೆ ಫ್ರೆಂಚ್ ಆಟೋ ಮ್ಯಾನುಫ್ಯಾಕ್ಚರ್ ಆಗಿರುವ ಪ್ಯೂಗೋಟ್ ಕೊಂಡುಕೊಳ್ಳುತ್ತೆ. ನಂತರ CK ಬಿರ್ಲಾ ಗ್ರೂಪ್ನ ಹಿಂದೂಸ್ತಾನ್ ಮೋಟಾರ್ಸ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಡೈರೆಕ್ಟರ್ ಆಗಿರುವ ಉತ್ತಮ್ ಬೋಸ್ ಸಹಿತ ಅಂಬಾಸಿಡರ್ ಕಾರಿನ ಹೊಸ ಲುಕ್ ಅಂಬಾಯ್ ರೀತಿಯಲ್ಲಿ ಬರಲಿದೆ ಎಂದು ಪ್ರಕಟಿಸಿದ್ದಾರೆ. ಚೆನ್ನೈನಲ್ಲಿ ತನ್ನ ಸ್ವಂತ ಕಾರುಗಳ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಪ್ರಸ್ತುತ ಅಂಬಾಸಿಡರ್ ಕಾರ್ನ ಮೆಕ್ಯಾನಿಕಲ್ ಡಿಸೈನ್ ವರ್ಕ್ಸ್ ಜೊತೆಗೆ ಅಡ್ವಾನ್ಸ್ ಸ್ಟೇಜ್ನಿಂದ ಹೊಸ ಇಂಜಿನನ್ನು ತಯಾರಿಸಿರುವ ಹಾಗೆ ತಿಳಿಸಿದ್ದಾರೆ. ಅಂದರೆ ಶೀಘ್ರದಲ್ಲೇ ಅಂಬಾಸಿಡರ್ ಕಾರ್ನ ಹೊಸ ವರ್ಷನ್ ರಿಲೀಸ್ ಮಾಡಲಿದ್ದಾರೆ. ಇದು ಎಲೆಕ್ಟ್ರಿಕ್ ಕಾರ್ ಆಗಿದೆ. ಈ ಹೊಸ ಕಾರು ಮೊದಲಿನಂತೆ ತನ್ನ ಹೆಸರನ್ನು ಸಂಪಾದಿಸಿಕೊಳ್ಳುತ್ತಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕು ಅಷ್ಟೇ. ಇದು ಫ್ರೆಂಡ್ಸ್, ಅಂಬಾಸಿಡರ್ ಕಾರ್ನ ಪ್ರಸ್ತಾವನೆ ಹೇಗೆ ಶುರುವಾಯಿತು, ಹೇಗೆ ಪತನವಾಯಿತು ಎಂಬುದರ ವಿಡಿಯೋ. ಮತ್ತು ಅಂಬಾಸಿಡರ್ ಕಾರ್ ಇಂಡಿಯನ್ ರೋಡ್ ಆಫ್ ದ ಕಿಂಗ್ ಎಂದು ಮತ್ತೆ ರಾಜನಂತೆ ಮತ್ತೆ ಮೆರೆಯುತ್ತಾ ಅಥವಾ ಮಕಾಡೆ ಮಲಗುತ್ತಾ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ.